ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿರಿಯಾನಿ, ನಾಟಿ ಕೋಳಿ ಹೀಗೆ ಹಲವಾರು ವಿಚಾರಗಳಿಂದ ಸಿಎಂ ಅನ್ನ ಕಾಲೆಳೆದ್ರು. ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. ಸಂಕಷ್ಟದಲ್ಲಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ. ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಒಂದು ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಷ್ಟು ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ, ಇದು ಸರ್ಕಾರನ? ಮೂರ್ ದಿನ ನಾಲ್ಕು ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. GST ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಲಿ ಇದುವರೆಗೂ ಆಗಿಲ್ಲ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಪರಿಹಾರಕ್ಕಾಗಿ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನ ತೆಗೆದು ಪರಿಹಾರಗಳನ್ನ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೆಳಗಾವಿಯಲ್ಲಿ ಸದನ ಕರೆಯಲಾಗುತ್ತೆ.